ಜೋ ಬೈಡನ್ ಮಾಡಿರುವಂತಹ ಕೆಲವೊಂದು ಆರ್ಡರ್ಗಳನ್ನು ರಿವರ್ಸ್ ಮಾಡಿದಾರಲ್ಲ, ಅದರಲ್ಲಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಯಾವುದು ನಿಮ್ಮ ಪ್ರಕಾರ? ಅವನ ಪ್ರಮುಖವಾಗಿ ಇಮಿಗ್ರೇಷನ್ ಪಾಲಿಸಿಯನ್ನು ಸಂಪೂರ್ಣವಾಗಿ ಅಂದರೆ ಇಷ್ಟು ದಿನಗಳವರೆಗೆ ಅಮೇರಿಕ ಒಂದು ರೀತಿಯ ಹ್ಯಾಪ್ನಿಂಗ್ ಕಂಟ್ರಿ ಅನ್ನುವ ರೀತಿಯಲ್ಲಿ ಇಡೀ ವಿಶ್ವ ನೋಡ್ತಾ ಇತ್ತು. ಇಡೀ ವಿಶ್ವದ ಯುವಕರು ಹೆಚ್ಚು ಇಲ್ಲ ನಾವು ಅಮೇರಿಕಕ್ಕೆ ಹೋಗಿ ಸೆಟ್ಲ್ ಆಗಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇದ್ರು. ನಾವು ಕೂಡ ನೋಡಿದ್ದೀವಿ ಅದನ್ನು. ಆ ಸಂದರ್ಭದಲ್ಲಿ ಈಗ ಅಮೇರಿಕನ್ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಇನ್ಮೇಲೆ ನಾವು ಬರ್ತ್ ರೈಟ್ ಸಿಟಿಜನ್ಶಿಪ್ ಏನಿತ್ತು, ಈಗ ಯುರೋಪ್ನಲ್ಲೂ ಇದೆ, ಅಮೇರಿಕಾದಲ್ಲೂ ಇದೆ. ನೀವು ಅಲ್ಲಿ ಹೋಗಿ ನಿಮ್ಮ ಮಕ್ಕಳು ಹುಟ್ಟಿದರೆ ಅವರಿಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಸಿಟಿಜನ್ಶಿಪ್ ಸಿಗುತ್ತೆ ಅಂತಕ್ಕಂಥದ್ದು. ಈಗ ಅನೇಕ ಇಲ್ಲಿಂದ ಕೆನಡಾಕ್ಕೆ ಹೋಗಿ ಅಲ್ಲಿ ಮಕ್ಕಳು ಮಾಡಿಕೊಂಡು ಈಗ ವಾಪಸ್ ಬಂದವರು ಇದ್ದಾರೆ. ಆಮೇಲೆ ಅವರು ಯುವಕರು ಇರ್ತಾರೆ, ಆಮೇಲೆ ಅವ್ರ ಸಿಟಿಜನ್ಶಿಪ್ ಇರುತ್ತೆ, ಅವ್ರು ವಾಪಸ್ ಹೋಗ್ಬೋದು ಅಂತಕ್ಕಂಥದ್ದು. ಅಮೇರಿಕಾದಲ್ಲಿ ಏನು ಸಮಸ್ಯೆ ಆಗ್ತಿತ್ತು ಅಂದರೆ ನೋಡಿ, ದೊಡ್ಡ ಸಂಖ್ಯೆಯಲ್ಲಿ ಕೋಟ್ಯಾಂತರ ವಿದ್ಯಾರ್ಥಿಗಳು ಅಲ್ಲಿ ಕಲೀಲಿಕ್ಕೆ ಬರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ನೋಡ್ಲಾಗ್ತಾ ಇತ್ತು ಅಮೇರಿಕಾದಲ್ಲಿ. ಏನಂತಂದರೆ ವಿದ್ಯಾರ್ಥಿಗಳು ಬರ್ತಾಯಿದ್ರು, ಶಿಕ್ಷಣ ಮುಗಿದ ತಕ್ಷಣ ಅಲ್ಲೇ ಮದುವೆ ಮಾಡ್ಕೊಳ್ತಾಯಿದ್ರು, ಇಲ್ಲ ಮಕ್ಕಳನ್ನು ಮಾಡ್ಕೊಳ್ತಾಯಿದ್ರು, ಅಲ್ಲೇ ಸೆಟ್ಲ್ ಆಗ್ತಿದ್ರು. ಅವರಿಗೆ ಆ ಒಂದು ಸಿಟಿಜನ್ಶಿಪ್ ಮಕ್ಕಳಿಗೆ ಸಿಗ್ತಾಯಿತ್ತು. ಮಕ್ಕಳಿಗೆ ಸಿಕ್ಕ ತಕ್ಷಣ ನೀವು ತಂದೆ ತಾಯಿನ ಡಿಪೋರ್ಟ್ ಮಾಡೋ ಹಂಗಿಲ್ಲ ಅಂತ ಆಗ್ತಾಯಿತ್ತು. ಅದು ಸಾಕಷ್ಟು ಕಾನೂನಿನ ಸಮಸ್ಯೆಗಳನ್ನು ತಂದೊಡ್ತಾ ಇತ್ತು. ಒಂದು ಅದು ಬರ್ತ್ ರೈಟ್ ಸಿಟಿಜನ್ಶಿಪ್. ಇನ್ನೊಂದು ಅಮೇರಿಕಾದಲ್ಲಿ ಹೆಚ್ಚು ಕಡಿಮೆ ಕೋಟ್ಯಾಂತರ ವಲಸಿಗರಿದ್ದಾರೆ, ಅವ್ರ ಬಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ಸ್ಗಳಿಲ್ಲ. ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ನಾವು ಅವರನ್ನೆಲ್ಲ ಲೀಗಲ್ ಪ್ರೊಸೀಜರ್ ಮಾಡಿ ಡಿಪೋರ್ಟ್ ಮಾಡ್ತೀವಿ ಅಂತ. ಈಗ ನಾವು ಹೆಂಗೆ ಬಾಂಗ್ಲಾದೇಶವನ್ನು ಡಿಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಸರ್ಕಾರಗಳು ಹೇಳ್ತವೆ, ಯಾವ ಸರ್ಕಾರ ಬಂದರೂ ಅದು ಸಾಧ್ಯ ಆಗ್ತಿಲ್ಲ. ಬಟ್ ಡೊನಾಲ್ಡ್ ಟ್ರಂಪ್ ನಿನ್ನೆ ಹೇಳಿದ್ದಾರೆ, ಇಲ್ಲ ನಾವು ಅವರನ್ನು ಡಿಪೋರ್ಟ್ ಮಾಡ್ತೀವಿ. ಅದರಲ್ಲಿ ಹೆಚ್ಚು ಕಡಿಮೆ 18,500 ಇಲ್ಲೀಗಲ್ ಭಾರತದ ಇಮಿಗ್ರೆಂಟ್ಸ್ಗಳು ಕೂಡ ಇದ್ದಾರೆ. ಆ ದೃಷ್ಟಿಯಿಂದ ಅದು ಭಾರತದ ಮೇಲೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಂಗತಿ. ಇಡೀ ವಿಶ್ವ ಈಗ ನೋಡಿ, ಮೆಕ್ಸಿಕೋ, ಕೆನಡಾ, ವೆನಿಜುವೆಲಾ, ಈ ಸೌತ್ ಅಮೇರಿಕನ್ ಕಂಟ್ರೀಸ್ಗಳಿಂದ ಅತಿ ಹೆಚ್ಚು ಡ್ರಗ್ಸ್ ಅಮೇರಿಕಕ್ಕೆ ಬರ್ತಾ ಇರೋ ಕಾರಣದಿಂದ ನಾನು ಫಿಸಿಕಲ್ ಗೋಡೆಯನ್ನೇ ಅಲ್ಲಿ ಕಟ್ತೀನಿ. ನಿನ್ನೆ ಅವರು ಎಮರ್ಜೆನ್ಸಿಯನ್ನು ಕೂಡ ಮೆಕ್ಸಿಕೋ ಬಾರ್ಡರ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಇಮಿಗ್ರೆಂಟ್ಸ್ ಬಗ್ಗೆ ಈ ಬಾರಿ ಡೊನಾಲ್ಡ್ ಟ್ರಂಪ್ ಅತಿ ಹೆಚ್ಚು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ. ಅಫ್ಕೋರ್ಸ್ ಅಮೇರಿಕಾ ಪ್ರಜೆಗಳು ಇದೇ ಇಶ್ಯೂನ ತುಂಬ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೆ ನೋಡಿ, ಈಗ ಭಾರತದಿಂದ ಕೂಡ ತಾತ್ಕಾಲಿಕ ವೀಸಾ ಮೇಲೆ ಹೋಗ್ತಾಯಿದ್ರು, ಗಂಡ ಹೆಂಡತಿ ಹೋಗ್ತಾಯಿದ್ರು. ಅಲ್ಲಿ ಮಕ್ಕಳಾದರೆ ಅವರಿಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಸಿಟಿಜನ್ಶಿಪ್ ಸಿಗ್ತಾಯಿತ್ತು. ಇನ್ಮೇಲೆ ಅದು ಸಿಗಲ್ಲ. ಅದಕ್ಕೆ ಈಗ ನೋಡಿ, 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನಾನು ನಿನ್ನೆ ಯಾವುದೋ CNN ನೋಡ್ತಾ ಇದ್ದೆ, ಆಸ್ಪತ್ರೆಗಳಲ್ಲಿ ಕ್ಯೂ ಇದೆ ಅಂತ. ಡೆಲಿವರಿ ಕ್ಯೂ ಆಸ್ಪತ್ರೆಗಳಲ್ಲಿ ಕಂಡು ಬರ್ತಾ ಇದೆ. ಯಾಕಂದರೆ ಇದು 1 ತಿಂಗಳ ಟೈಮ್ ಮಾತ್ರ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಇಮಿಗ್ರೆಂಟ್ಸ್ ಮೇಲೆ ಇದರ ಇಂಪ್ಯಾಕ್ಟ್ ಏನು? ಇದು ಭಾರತದ ಮೇಲೂ ಕೂಡ ಒಂದು ದೊಡ್ಡ, ಈಗ H1B ವೀಸಾ ಮೇಲೆ ಬೆಂಗಳೂರಿನ ಅನೇಕ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಲ್ಲಿ ಹೋಗಿರ್ತಾರೆ. ಅದು ರಿನ್ಯೂ ಆಗದೆ ಭಾರತಕ್ಕೆ ಬಂದು ಒದ್ದಾಡಿ 8 ತಿಂಗಳು 1 ವರ್ಷ ಇದ್ದು ಇಲ್ಲಿ ಹೋಗಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಅವರಿಗೆ ಈಗ ನೋಡಿ, ಸ್ಕಿಲ್ಡ್ ಲೇಬರ್ಸ್ಗಳಿಗೆ ಸಮಸ್ಯೆ ಇಲ್ಲ, ಅನ್ಸ್ಕಿಲ್ಡ್ ಲೇಬರ್ಗಳು ಯಾರಿದ್ದಾರೆ, ಡೊನಾಲ್ಡ್ ಟ್ರಂಪ್ನ ಪಾಲಿಸಿ ಏನು? ಅಮೇರಿಕಾ ಫಸ್ಟ್, ಇಲ್ಲಿನ ಜನರಿಗೆ, ಇಲ್ಲಿನ ಸಂಜಾತರಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥದ್ದು, ಹೊರಗಿನವ್ರು ಬರಬಾರ್ದು ಅಂತಕ್ಕಂಥದ್ದು. ಸೊ ಆ ಪಾಲಿಸಿಯ ಇಂಪ್ಯಾಕ್ಟ್ ವರ್ಲ್ಡ್ ವೈಡ್ ಏನು, ಇಂಡಿಯಾ ಮೇಲೇನು ಅಂತಕ್ಕಂಥದ್ದು ಮೊದಲ ಕುತೂಹಲಕಾರಿ ಸಂಗತಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.